ಎಲ್ಲೋ ಒಂದು ಕಡೆ ನಮಗೆ ಗುರುತಿಸಿಲ್ಲ. ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳನ್ನ ತಪ್ಪದೇ ನೋಡಿ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಗುರುತಿಸಲ್ಲ, ಸರಿಯಾಗಿ ಗುರುತಿಸ್ತಾ ಇಲ್ಲ ಅಷ್ಟೇ. ಆರಾಮಾಗಿ ಬಿಜೆಪಿ ಇರ್ಬೋದು, JDS ನಾವು ಅಂತಂಬರಾಗಿದ್ದೀವಿ. ನಾವು 100 ಜನ ನಾವು ಸೇರಿ 2-3 ಸಲ ಮೀಟಿಂಗ್ ಮಾಡಿದ್ವಿ. ಇಲ್ಲ ಅವ್ರ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡಲಿ, ನೆಮ್ಮದಿ ಆಗಿರ್ತೀವಿ. ಆಯಿತು, ಏನೋ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇವಾಗ ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಅವ್ರಿಗೆ ವಿರೋಧ ಏನೂ ಇಲ್ಲ, ಏನೂ ಇಲ್ಲ. ನಾವು ಪಕ್ಷದೆಲ್ಲ ನಿಂತ್ಕೊಂಡಿದ್ದೀವಿ. ಈಗ ನಾವು ಅವ್ರ ಜೊತೆಯಲ್ಲಿ ನಮಗೆಲ್ಲ ಪಕ್ಷದವ್ರು ಆರಾಮಾಗಿ ಬಿಜೆಪಿ ಇರ್ಬೋದು, JDS ನಾವು ಅಂತಂಬರಾಗಿದ್ದೀವಿ. ನಾವು ಕಾಂಗ್ರೆಸ್ಸಲ್ಲಿ ಎಲ್ಲ ಅಂತಂಬರಾಗಿ ಎಲ್ಲ ಚೆನ್ನಾಗಿ ಮಾತಾಡ್ತೀವಿ ನಾವು. ಬಟ್ ಎಲ್ಲೋ ಒಂದು ಕಡೆ ನಮಗೆ ಗುರುತಿಸಿಲ್ಲ. ನಾಮಿನಿಗಳು 2-3 ಕೊಡ್ತೀವಿ ಅಂತೇಳಿ 2-3 ಇಲ್ಲ, ಯಾವುದೂ ಕೊಟ್ಟಿಲ್ಲ. ಇನ್ನು 2 ವರ್ಷ ಇದೆ. ಇನ್ನು ಮತ್ತೆ ಸರ್ಕಾರ ಇನ್ನೊಂದು ಸಲ ಸರ್ಕಾರ ಬಂದಮೇಲೆ ನೋಡ್ತೀವಿ ಅಂತ ಹೇಳಿದ್ದಾರೆ. ಕೊಡೋದು ಬಿಟ್ಟದ್ದು ಅವ್ರು ಬಿಟ್ಟದ್ದು. ಅದರಿಂದ ಏನು ಆದಿನಾರಾಯಣಪ್ಪ ಅವರು ಹೋಗ್ತಾ ಇರ್ತಕ್ಕಂಥ ಆದಿರ ಅವ್ರದ್ದು ಕರೆಕ್ಟ್, ಅವ್ರಿಗೆ ಒಳ್ಳೇದಾಗಲಿ ದೇವರು. ಅವ್ರಿಗೆ ವಿರೋಧ ಇಲ್ಲ, ಪಕ್ಷಕ್ಕೂ ವಿರೋಧ ಇಲ್ಲ. ನಾವು ಇವತ್ತು ನಮ್ಮ ಸನ್ಮಾನ್ಯ ಡಾಕ್ಟರ್ ರಮೇಶ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಕೋಲಾರ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕೋಲಾರ ಜಿಲ್ಲೆ. ಅದ್ರ ಜೊತೆಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಉತ್ತೂರು ಸಿರನ ಮಗ ಅರವಿಂದ್ ಅವರು, ಮತ್ತು ದೇವರಾಸಂದ್ರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, TAPSM 4 ಬಾರಿ ಸದಸ್ಯರಾಗಿರ್ತಕ್ಕಂಥ ಇನಾಮಿನೇಷನ್ ಸದಸ್ಯರಾಗಿರ್ತ ರಾಜು ಅವರು, ಗುಮ್ಕಲ್ ರಾಮರೆಡ್ಡಿ ಅವರು, ಉದಯ್ ಅವರು, ಅಪಾರವಾಗಿರ್ತಕ್ಕಂಥ ಸುಮಾರು ಸಣ್ಣ ಪಣ್ಣ ನಾವು ಒಳ್ಳೆ ಲೀಡರ್ಸು, ಯೂತ್ಸ್ನೆಲ್ಲ ಕಂಪ್ಲೀಟು 100 ಜನ ನಾವು ಸೇರಿ 2-3 ಸಲ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ ಹಿಂಗೆ ಬಿಟ್ಟು ನಮಗೆಲ್ಲ ಹೇಳೋಣ, ನಮ್ಮನ್ನು ಮರ್ಯಾದೆ ಕೊಡಲ್ಲ, ನಮ್ಮ ಮಾತಾಡ್ಸಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ನಾವಿದ್ದೀವಿ, 1 ವರ್ಷ ನೋಡೋಣ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಂದು ಎಲ್ಲ ಸರಿ ಮಾಡಿಕೊಂಡು ಅವ್ರ ಜೊತೆಲಿ ಹೋಗ್ತೀವಿ. ಇಲ್ಲ ಅವ್ರ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡಲಿ, ನೆಮ್ಮದಿ ಆಗಿರ್ತೀವಿ. ಭಗವಂತನೇ ನೋಡ್ಕೊಳ್ತಾರೆ ನಮ್ಮನ್ನು ಅಷ್ಟೇ. ಇದನ್ನೆಲ್ಲ ಕೂಡ ಗುರುತಿಸಿ ಈ ಒಂದು ತಪ್ಪುಗಳೆಲ್ಲ ಸರಿಪಡಿಸ್ಕೊಂಡು ಮತ್ತೆ ಎಲ್ಲರನ್ನ ಸೇರಿಸಿದ್ರೆ ನೀವು ಪಕ್ಷದಲ್ಲಿ ಇರ್ತೀರಾ? ಅಲ್ಲ, ನಾವು 100% ಸಹಕರಿಸ್ತೀವಿ. ಅದು ಕರೆಕ್ಟಾಗಿರಬೇಕು. ಏನೋ ನೆಪಕ್ಕೋ ಸುಮ್ಮನೆ ಮಕ್ಬುಚ್ಚಿಲ್ದಂಗೆ ಇರದೆ ಚೆನ್ನಾಗಿರಲ್ಲ. ಅದು ಪತ್ತೂರು ಮಂಜಣ್ಣ ಅವರು, ಅದು ನಮಗೆ ನಾಯಕರು ಇದರಲ್ಲಿ ಮೊದಲು ಆಲಂಗೂರು ಶ್ರೀನಿವಾಸ್ ಗೌಡ್ರು, ಅದ್ರ ಜೊತೆಯಲ್ಲಿರ್ತಕ್ಕಂಥವ್ರು JDS ಇರ್ತಕ್ಕಂಥ ಎಲ್ಲ ಲೀಡರ್ಸು ಅವ್ರು, ನಾವು ಐರಪ್ಪದ ರೆಡ್ಡಿ ಇರ್ಬೋದು, ಶ್ಯಾಮೇಗೌಡ, ಕಾಡೇಪಲ್ ನಾಗರಾಜ್ ಇರ್ಬೋದು, MR ಮುರಳಿ ಅವರು, ಇವರೆಲ್ಲ ನಾವು ಹೊಂದ್ಕೊಂಡೇ ಇರ್ತಕ್ಕಂಥವ್ರು, ಜೊತೆಯಲ್ಲಿರ್ತಕ್ಕಂಥವ್ರು. ನಮ್ಗೆ ಅದು ಅಷ್ಟೇ ಗೌರವ ಇದೆ. ಎಷ್ಟೋ ಸಲ ಸಮೃದ್ಧಿ ಮಂಜು ಅವರು ಏನಣ್ಣ ಏನು ಬೇಕಣ್ಣ ಅಂತ ಕೇಳ್ತಾರೆ. ಅವರು ಅಟ್ಲೀಸ್ಟ್ ಶಾಸಕರು ಅವ್ರ ಕ್ಷೇತ್ರಕ್ಕೆ ಚುನಾವಣೆ ಆದಾಗ ಕಾಂಗ್ರೆಸ್ ಅವರು, JDS ಅವರು, BJP ಅಂತಾರೆ. ಚುನಾವಣೆ ಆದಮೇಲೆ ಹೇಳೋಣ ನಿಮ್ಮ ಸ್ಕೂಲ್ಗೆ ಯಾರು ಸಹಾಯ ಮಾಡಬೇಕಣ್ಣ ಅಂತ ಕೇಳ್ತಾರೆ. ಆಯ್ತಣ್ಣ, ಏನಿಲ್ಲ ಏನಟ್ಟ ಅಂತ ಬಂದಾಗ ಬರ್ತೀವಿ ಅಂತ ಕೇಳ್ತೀವಿ ನಾವು. ಇವರು ಅಣ್ಣ ಯಾಕಣ್ಣ ನಿಮಗೆ ಆಗ್ತಾಯಿದೆ, ನಾವು ಇದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ತಾರೆ. ಹೌದು. ಅಲ್ಲ, ಈಗ ಇವಾಗ ನೀವು ಒಂದು ಮಾತಂದ್ರೆ ಇದೇ ಮಾತನ್ನ ಇವತ್ತು CV ಗೋಪಾಲ್ ಆಗಿರ್ಬೋದು, FD ರಾಮಣ್ಣ ಆಗಿರ್ಬೋದು, ಶೇಖರ್ ಆಗಿರ್ಬೋದು, ಅರವಿಂದ್ ಆಗಿರ್ಬೋದು, ಸುಮಾರು ಜನರು ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ. ಮತ್ತೆ ಸರಿಪಡಿಸೋದು ಯಾವಾಗ ಅಂತ ನಾವು ಅಂದ್ಕೊಂಡಿದ್ವಿ. ನಾವೆಲ್ಲ ಕೂಡ ಈಗ ಮೊನ್ನೆ ಸಿದ್ದಹಳ್ಳಿ ಶೇಖರ್ ಅವರು ಕೂಡ CPM ಸೇರ್ಕೊಂಡ್ಮೇಲೆ FD ರಾಮಣ್ಣ ಅವರು ಬಂದರು. ಅದಕ್ಕೆ ಏನಕ್ಕೆ ಬಂದರು ಅಂದರೆ ನನಗೆ ಒಂದು ವಿಶ್ ಮಾಡೋಕ್ಕೆ ಬಂದರು. ನಾನು ಜಿಲ್ಲಾ ಬೋವಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿದ್ದೆ. ಆಗೋದಕ್ಕೆ ಸನ್ಮಾನ್ಯ ಶ್ರೀ ಇಮ್ಮಡಿ ಸಿದ್ದರಾಮಯ್ಯ ಸಾಹೇಬ್ ಗುರುಗಳ ನೇತೃತ್ವದಲ್ಲಿ ನಾವು ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮಟ್ಟಕ್ಕೆ ನಾವು ಬೆಳ್ಕೊಂಡು ಹೋಗಬೇಕು ಅಂತ, ಸಮಾಜ ಸೇವೆ ಮಾಡಬೇಕು ಅಂತ ಈಗಾಗಲೇ ಎಷ್ಟೋ ಹೋರಾಟಗಳು ಕೂಡ ನಡೆದಿರುತ್ತೆ, ನಾವೆಲ್ಲ ನೋಡಿದಿರಿ. ಈಗ ಬೇವನಕೊಪ್ಪ ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು, 10 ಗಂಟೆ ಸತ್ತ ಇವರು ರಾಧಾಕೃಷ್ಣ ಕೊಲೆ ಆಗಿರ್ತಕ್ಕಂಥದ್ದು, ಇಂಥ ಎಲ್ಲ ಬಂದಾಗೆಲ್ಲ ನಾವು ಹೋರಾಟ ಮಾಡಿ ಆ ಕುಟುಂಬಗಳಿಗೆ ಸಹಾಯ ಮಾಡಿಸ್ಕೊಟ್ಟಿದ್ವಿ, ಕೆಲಸಗಳು ಕೊಡಿಸಿದ್ವಿ. ಹಂಗೆ ಮಾಡ್ಕೊಂಡು ಬಂದಿದ್ವಿ. ಅಟ್ಲೀಸ್ಟ್ ಇವು ಕೆಲಸ ಕೊಡದೆ ಅದಕ್ಕೂ ನಮಗೆ ಸಮಾಜ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದರಿಂದ ನಾವು ಅದರಲ್ಲಿ ಒತ್ತು ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಅದರಲ್ಲಿ ಸಮಾಜ ಸೇವೆಗೆ ತಾಲೂಕು ಹೋಗಬೇಕು, ಒಂದು ನಮ್ಮ ಸಂಘನ ಬಲಪಡಿಸ್ಕೊಳ್ಬೇಕು, ಕಮಿಟಿ ಫಾರ್ಮೇಷನ್ ಮಾಡಬೇಕು, ಇದೆಲ್ಲ ಮಾಡ್ಕೊಂಡು ಬಂದು ಇದಕ್ಕೆಲ್ಲ ಈಗ ನಾವು ನಮ್ಮ ನಾಯಕ ಅನ್ನೋದು ಯಾರಿದ್ದಾರೆ ಅಂದರೆ ಆಲಂಗೂರು ಸಿನಾನ ಹೋದ್ಮೇಲೆ ನಮ್ಮ ಕೊತ್ತೂರು ಮಂಜಣ್ಣ ಇರೋರು. ಅವರು ಬಂದು ಇಲ್ಲ ಹಿಂಗೆ ಹೋಗೋಣ ಅಂತ ಹೇಳಿದ್ರೆ ಅವ್ರಿಗೆ ಬಿಟ್ಟಿದ್ದು, ಅದು ಕೊತ್ತೂರು ಮಂಜಣ್ಣಗೆ ಬಿಟ್ಟಿದ್ದು, ಅವ್ರ ಜೊತೆಯಲ್ಲಿ ಇದ್ದಿದ್ದು. ಅದು ಬಿಡು, ನಮ್ಗೆ ಸಹಾಯ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲ ನೀವು ಹಂಗೆ ಇರಿ, ನಾವು ಹಿಂಗೆ ಇರ್ತೀವಿ ಅಂತ ಹೇಳಿದ್ರೆ
ಅವರೇನು MLA ಆಗಿ ಮಂತ್ರಿಗಳಾಗ್ಬಿಡಲಿ, ಭಗವಂತ ಒಳ್ಳೇದು ಮಾಡಲಿ, ಚೆನ್ನಾಗಾಗಿರಲಿ ಅವರೆಲ್ಲ. ಈಗ ತಾಲೂಕಿನಲ್ಲಿ ಜನ ಏನಂತ ಇದ್ದಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಶೇಖರ್ CPM ಪಕ್ಷ ಕಟ್ಟಿದ ತಕ್ಷಣ ಸಿ ಗೋಪಾಲ್ ಅವ್ರ ಮನೆಗೆ ಹೋದ್ರು, ಮತ್ತೆ ರಾಮಣ್ಣ ಇವರೆಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಪಕ್ಷವನ್ನು ಬಿಡೋ ಚಾನ್ಸಸ್ ಇದೆ ಅಂತ ಹೇಳಿ ಈ ರೀತಿ ಚರ್ಚೆ ಊಹಾಪೋಹ ನಡೀತಾ ಇದೆ ತಾಲೂಕಲ್ಲಿ. ಇಲ್ಲ ಸಾರಿ, ತಾವೇನ್ ಹೇಳ್ತೀವಿ ಸರ್? ಇಲ್ಲ, ಈಗ ಅವರು ಪಾಪ ಸಿದ್ದಹಳ್ಳಿ ಶೇಖರ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ರಾಮು ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಒಂದು ಗೌರವದಿಂದ ಇರ್ತಕ್ಕಂಥ ಒಂದು ಕುಟುಂಬ ರಾಮವರು, ಎಬ್ನಿ ರಾಮವರು ಅಂಥವರು. ಅವ್ರು ಬಂದಾಗ ನಾನು ಇಡೀ ಒಂದು ತಿಂಗಳು ನಾನು ಸನ್ಮಾನ ಮಾಡ್ಕೊಳ್ಬೋದು ಎಲ್ಲ ಸಮಾಜದವರು ನಾನು ಸನ್ಮಾನ ಮಾಡಿದೆ. ಅದರಲ್ಲಿ ನಾನು ಲೇಟಾಗಿ ಬಂದೆ, ನಾನು ದಯವಿಟ್ಟು ಕ್ಷಮಿಸಿ ಅಂತ ವಿಶ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಅದಕ್ಕೆ ಅದಕ್ಕೆ ಬಿಟ್ಟರೆ ಆವತ್ತು ಪಕ್ಷದ್ದು ಅವರು CPM ಸೇರಿ ನಾನು ಸಹಕಾರ ಮಾಡೋದು, ನನ್ನ ಜೊತೆಯಲ್ಲಿ ಅವರು ಕೇಳಿದ್ರೆ ನಾನು ಹೋಗೋದು ಇಲ್ಲ. ಅದ್ರ ತತ್ವಕ್ಕೆ ನಾನು ಯಾವತ್ತು ಹೋಗ್ತೀನಿ, ಅದೆಲ್ಲ ನಾವು ಏನು ಅದೇ ಪಕ್ಷ ಬಿಟ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರು ಬಂದು ವಿಶ್ ಮಾಡಿ ಹೋಗೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂತ. ನಾವು CPMಗೆ ಹೋಗೋದು ಅದು ಪ್ರಶ್ನೆನೇ ಇಲ್ಲ, ಹೋಗೋದು ಇಲ್ಲ. ಓವರಾಲ್ ಆಗಿ ಇನ್ನೇನು ಸ್ಥಳೀಯ ಚುನಾವಣೆಗಳು ಬರ್ತದೆ, ಗ್ರಾಮ ಪಂಚಾಯತಿ, TPS, ZP ಕೂಡ ಎಲ್ಲವೂ ಇವೆಲ್ಲವೂ ಬರುವಂತ ಸಂದರ್ಭದಲ್ಲಿ ನೀವೆಲ್ಲ ಒಬ್ಬೊಬ್ಬರು ಒಂದು ತರ ಇದ್ರೆ ಮುಂದೆ ಪಕ್ಷದಲ್ಲಿ ಯಾವ ರೀತಿ ಚುನಾವಣೆ? ಅದು ಅವ್ರಿಗೆ ಬಿಟ್ಟಿದ್ದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಇದ್ದಾರೆ, ಈಗ ಮಂಜಣ್ಣ ಅಲ್ಲಿ ಬ್ಯುಸಿ ಇರ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಅಲ್ಲಿ ಕೂತ್ಕೊಂಡು ಅಲ್ಲೇ ಒಂದು ಮೆಂಬರ್ಶಿಪ್ ಮಾಡ್ಕೊಂಡು ಮಾಡೋದಲ್ಲ. ಅದು ಚುನಾವಣೆ ಬಂದಾಗ ಚುನಾವಣೆ ಮೀಟಿಂಗ್ಲೇ ಮಾಡಬೇಕು. ನಾವು ಮೊದಲೇನು ಕರೀತಾ ಇದ್ದು, ಪ್ರತಿ ಪಂಚಾಯತಿಯಿಂದ ಏನು ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರು ಅವರೆಲ್ಲ ಕೂಡ ಹಾಸ್ಪಿಟಲ್ಸ್ ಅವರೆಲ್ಲ ಮೀಟಿಂಗ್ ಕರೀತಾ ಇದ್ದು, ಅವರೆಲ್ಲ ಆರ್ಥಿಕವಾಗಿ ಎಲ್ಲ ಚೆನ್ನಾಗಿರ್ತಕ್ಕಂಥ ನಿಲ್ಲಿಸ್ತಾ ಇದ್ದು. ಮೊದಲು ನಾನು ಕೂಡ 2 ಪಂಚಾಯತಿಯನ್ನು ಇವತ್ತು ಕೂಡ ನಾನು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಸಾರ್ವಜನಿಕರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ಕೊಂಡೇ ಬಂದಿದ್ದೀವಿ ನಾವು. ಇವಾಗ ಅಷ್ಟೇ, ಒಂದು ರಾಜಕೀಯ ಇರಲಿ ಎಲ್ಲಿ ನಾವು ಯಾರನ್ನೋ ನಮ್ಗೆ ಗೊತ್ತಾಗಿರ್ತಕ್ಕಂಥ, ನಮಗೆ ನಿಷ್ಠಾವಂತಾಗಿರ್ತಕ್ಕಂಥ ನಾವು ಸಹಕಾರ ಮಾಡಿಸಿ ಗೆಲ್ಸ್ಕೊಂಡು ಬರ್ತೀವಿ. ಓವರಾಲ್ ಆಗಿ ನೀವು ಇದೇ ಪಕ್ಷದಲ್ಲಿ ಇರ್ತೀರಾ? ಇವಾಗ ಎಲ್ಲಿದ್ದೀರಾ ಅಲ್ಲೇ ಇರ್ತೀರಾ? ಸದ್ಯಕ್ಕೆ ಅಲ್ಲೇ ಇದ್ದೀವಿ, ನಾವು ಎಲ್ಲಿ ಹೋಗಿಲ್ಲ. ನಾವು ಎಲ್ಲಿ ಹೋಗಿದ್ದು ಅವ್ರೇನಾದ್ರೂ ಅಂದ್ಕೊಂಡಿರ್ಬೋದು ಅಷ್ಟೇ. ಈಗ ಹೇಳಿದಲ್ಲ ನೀವು, CPMಗೆ ಹೋಗ್ತಾರೆ, JDSಗೆ ಹೋಗ್ತಾರೆ ಅಂತ ಹೇಳ್ಕೊಂಡಿದ್ರೆ ಅವ್ರು ನಾವು ಹೇಳ್ಕೊಳ್ಳೋದಕ್ಕೆ ನಾವೇನೋ ಉತ್ತರ ಕೊಡೋಕ್ಕಾಗಲ್ಲ. ಅವೆಲ್ಲ ನಮ್ಮ ಕೆಲಸ ನಮ್ಮದು, ಅವ್ರ ಕೆಲಸ ಅವ್ರದ್ದು. ಒಟ್ಟಾರೆ ಎಲ್ಲ ಸರಿಪಡಿಸಿ ಅವ್ರ ಕರೆದು ಎಲ್ಲ ಕೂರಿಸಿ ಒಂದು ವ್ಯವಸ್ಥೆ ಮಾಡಿದ್ರೆ ಪಕ್ಷದಲ್ಲಿ. ಹೌದೌದು, ನಮ್ಮ ಕೆಲವು ಕಂಡೀಷನ್ಸ್ ಇರ್ತವೆ, ಅದಕ್ಕೆಲ್ಲ ಸಹಕರಿಸ್ಕೊಂಡ್ರೆ ಆಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಏನು ನಾವು ಹೇಳಿದ್ವಿ ಈಗಾಗಲೇ ಒಂದು 6 ತಿಂಗಳು 1 ವರ್ಷ ಹೇಳಿದ್ದೀವಿ. ಅದಕ್ಕೆ ನಮ್ಮ ಸನ್ಮಾನ ಆಲಂಗೂರು ಶಿವಣ್ಣ ಅವರು ಬಂದರು. ಇಲ್ಲಪ್ಪ ಏನೋ ಹಿಂಗೆಲ್ಲ ಮಾತಾಡೋಣ ಅಂತ ಹೇಳಿದ್ರು. ಆಯ್ತಣ್ಣ, ನೀವೆಲ್ಲ ಬಂದಿದ್ದೀರಿ, ಆಯಿತು. ನಮ್ಮನ್ನು ಕರೆದು ಅವರು ಎಲ್ಲ ಸೇರಿ ನಾವು ಒಂದಾಗಿ ಹೋಗೋಣಪ್ಪ, ನಾವು ಗೆದ್ದರೆ ನಾವು ಎಲ್ಲ ಸಹಕರಿಸ್ಕೊಂಡು ಹೋಗೋಣ, ಯಾರಿಗೂ ಅವ್ರನ್ನ ಕರ್ಕೊಂಡು ಬರ್ಬೇಕು, ಇವ್ರು ಕರ್ಕೊಂಡು ನಾನು ನೇರವಾಗಿ ನಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿದೆ, ಆಗ್ಬೋದು. ಈಗ ಒಂದು ಸಲ JDS ಅಲ್ಲಿ ಮಿಸ್ ಆದರೆ ನಮ್ಮ ಆದ್ನಾಳಪ್ಪನ, ಕೋಲಾರ ಕೇಶವ, ಸಿದ್ದಹಳ್ಳಿ ಶೇಖರು, CV ಗೋಪಾಲು, ಆದ್ನಾಳಪ್ಪನ ನಾವು ಒಂದು KR ಹೋಟೆಲ್ ಕೂತ್ಕೊಂಡು, ನೋಡಪ್ಪ ನೀವು ಇಂಡಿಪೆಂಡೆಂಟ್ ನಿಂತ್ಕೊಂಡಂಗಿದ್ರೆ ನಿಮಗೆಲ್ಲ ಸಹಕಾರ ಮಾಡ್ತೀವಿ ಎಲ್ಲ ರೀತಿಯಲ್ಲಿ. ಇಲ್ಲ ನಾವ್ಯಾರಾದ್ರೂ ನಿಂತ್ಕೊಂಡು ಸಹಕಾರ ಮಾಡಬೇಕು ಅಂತೇಳಿ ಆವಾಗ ನಾನೇ ನಿಂತ್ಕೊಳ್ತೀನಿ ಅಂತ ಕೂಡ ಹೇಳ್ದಪ್ಪ. ಯಾರು ಆದ್ನಾಳಪ್ಪ. ಹಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಏನೋ ನಮ್ಮ ಮೇಲೆ. ನಿಮಗೆ ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಕೋಪ ಇದೆಯಾ, ಆದಿನಾರಾಯಣ ಮೇಲೆ ಕೋಪ ಇದೆಯಾ? ಇಲ್ಲಪ್ಪ, ಆದಿನಾರಾಯಣ ಮೇಲೆ ಏನು ಕೋಪ ಇದೆ? ಅವರೇ ನನ್ನ ಆಸ್ತಿಗೆ ಬಂದಿದ್ದಾರೆ, ಪಾಸ್ತಿಗೆ ಬಂದಿದ್ದಾರೆ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಗುರುತಿಸಲ್ಲ, ಸರಿಯಾಗಿ ಗುರುತಿಸ್ತಾ ಇಲ್ಲ ಅಷ್ಟೇ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಗುರುತಿಸಲ್ಲ, ಸರಿಯಾಗಿ ಗುರುತಿಸ್ತಾ ಇಲ್ಲ ಅಷ್ಟೇ. ವೀಕ್ಷಕರೇ, ಇಂತಹ ವಿಡಿಯೋ ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.